ಉಪಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1097 ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಬೊಮ್ಮಸಂದ್ರದವರೆಗೂ ಮೊನ್ನೆ ಪ್ರಧಾನಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಂದು ಬೊಮ್ಮಸಂದ್ರದವರೆಗೂ ಕೂಡ ಮೊನ್ನೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆದರೆ ನಮಗೆ ಟ್ರಾಫಿಕ್ಕು ಬೆಂಗಳೂರು ಜಾಸ್ತಿ ಬರ್ತಾಯಿರ್ತಕ್ಕಂಥದ್ದು ಹೊಸೂರು ಭಾಗದಿಂದ ಮಾನ್ಯ ಅಧ್ಯಕ್ಷರೇ. ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಹೊಸೂರವ್ರಿಗೂ ಅಂದರೆ ಅತ್ತಿಬೆಲೆ ಬಾರ್ಡ್ರ್ವರೆಗೂ ಕೂಡ ಈ ಒಂದು ಇದು ಮೆಟ್ರೋವನ್ನು ವಿಸ್ತರಣೆ ಮಾಡೋದ್ರಿಂದ ಅದು ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಭಾಗದಲ್ಲಿ 1650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕ್ರೀಡಾಂಗಣಕ್ಕೂ ಹೋಗೋದಕ್ಕೂ ಕೂಡ ಇವತ್ತು ನಮಗೆ ಒಂದು ಮೆಟ್ರೋವನ್ನು ವಿಸ್ತರಣೆ ಮಾಡೋದ್ರಿಂದ ತುಂಬ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ಒಂದು ಒಳ್ಳೆಯ ಖ್ಯಾತಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 1650 ಕೋಟಿ ರೂಪಾಯಿ ವೆಚ್ಚದ ಕ್ರೀಡಾಂಗಣವನ್ನು ಇವತ್ತು ಮಾನ್ಯ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಮೀರ್ ಅಹಮದ್ರವರಿಗೆ, ಮಾನ್ಯ ಅಧ್ಯಕ್ಷ ಅಂತ ಶಂಕರಲಿಂಗೇಗೌಡರಿಗೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ವಿಸ್ತರಣೆಯನ್ನು ಇವತ್ತು ನಮ್ಮ ಮೆಟ್ರೋವನ್ನು ಅತ್ತಿಬೆಲೆವರೆಗೂ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಕೂಡ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಶಿವಣ್ಣವರು 2 ವರ್ಷದಿಂದ ಬೆನ್ನೆತ್ತು ಬಿಟ್ಟಿದ್ದಾರೆ ಅತ್ತಿಬೆಲೆವರೆಗೂ ಮೆಟ್ರೋ ತಗೋಬೇಕು ಅಂತ. ಈಗ ಮೊನ್ನೆ ಯೆಲ್ಲೋ ಲೈನ್ನ ಪ್ರೈಮ್ ಮಿನಿಸ್ಟ್ರು ಬಂದು ಎಲ್ಲ ಮಾಡಿದ್ದೀವಿ. ಇನ್ನೂ ಒಂದು 10-12 ಕಿಲೋಮೀಟ್ರ್ ತೆಗೆದುಕೊಂಡು ಹೋಗಬೇಕಾಗಿದೆ. ಅವಶ್ಯಕತೆ ಇದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜೊತೆಗೆ ಈಗ ಮೊನ್ನೆ ರೀಸೆಂಟಾಗೆ ಅವ್ರ ಕ್ಷೇತ್ರದಲ್ಲಿ ಸೂರ್ಯ ಸಿಟಿಲಿ ಒಂದು ಸ್ಟೇಡಿಯಂ ಆಗಬೇಕು ಅಂತೇಳಿ ಒಂದು 60,000 ಕೆಪಾಸಿಟಿ ಸ್ಟೇಡಿಯಂ ಆಗಬೇಕು ಅಂತೇಳಿ ಹೌಸಿಂಗ್ ಬೋರ್ಡ್ ಅವರು 90,000ನಾ ಆಯಿತು, ನಾನು 60,000 ಅಂದ್ಕೊಂಡಿದ್ದೆ, ಮಾಡಿದ್ದಾರೆ. ಒಂದು ದೊಡ್ಡ ನನಗೆ ಚೀಫ್ ಮಿನಿಸ್ಟ್ರಿಗೆಲ್ಲ ಪ್ರಪೋಸಲ್ ತೋರಿಸೋದು. ಚೀಫ್ ಮಿನಿಸ್ಟ್ರು ನಾವಿಬ್ಬರು ಕೂತ್ಕೊಂಡು ಮಾತಾಡಿ ಮಾಡೋಣ ಅಂತೇಳಿ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಅಲ್ಲಿಗೆ ಮೆಟ್ರೋ ಅಷ್ಟೇ ಇದ್ದದ್ದು ಬರಬೇಕಾದ್ರೆ ಅಲ್ಲಿಗೂ ಮೆಟ್ರೋ ಹೋಗ್ಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ನಾನು ಇವತ್ತು ಆಫೀಸರ್ಸ್ ಹತ್ರ ಮಾತಾಡಿದ್ದೀನಿ. ಅದನ್ನು ಜಿಗ್ನಿ ರೂಟಲ್ಲಿ ಬನ್ನೇರುಘಟ್ಟ ರೂಟಲ್ಲಿ ತೊಗೊಂಡೋದ್ರೆ ಒಂದು ರೌಂಡು ಆದಂಗೆ ಆಗ್ತದೆ ಅಂತ ಕೂಡ ಇದೆ. ಒಂದು ಪ್ರಪೋಸಲ್ DPR ತಯಾರು ಮಾಡ್ತೀವಿ. ಈಗೇನು ಇದನ್ನು ಹೇಳಿದ್ದಾರೆ ಇವರು, ಒಂದು RV ಅಸೋಸಿಯೇಟ್ಸ್ ಹೈದ್ರಾಬಾದ್ ಇವ್ರಿಗೆ ಅಲ್ಲೇ ನಾವು ಮೆಟ್ರೋ ರೈಲನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಈಗಾಗಲೇ ನಾವೊಂದು DPR ರೆಡಿ ಮಾಡಿ ಅಂಥೇಳಿ ಕೊಟ್ಟಿದ್ದೀವಿ. ಆದಷ್ಟು ಜಲ್ದಿ ನಾವು ಅದನ್ನು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ. ಈಗ ಮೊನ್ನೆ ಯೆಲ್ಲೋ ಲೈನಲ್ಲಿ 90,000 ಜನ ಟ್ರಾವೆಲ್ ಮಾಡ್ತಾಯಿದ್ದಾರೆ. ನಾನು ಇವತ್ತು ವರದಿ ತರಿಸ್ಕೊಂಡೆ, 90,000 ಜನ ಬರೀ ಆ ಮೆಟ್ರೋ ರೈಲಿನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ತಯಾರು ಮಾಡ್ತಾಯಿದ್ದಾರೆ. ಇಟ್ ಈಸ್ ಎ ಪೊಟೆನ್ಷಿಯಲ್ ಪ್ಲೇಸ್. ಖಂಡಿತ ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ